ಅಂತಾರಾಷ್ಟ್ರೀಯ ಮೇಳದ ಉದ್ದೇಶನೇ ನಾವು ಮೊದಲು ಸಾವಯವ ಮತ್ತು ಸಿರಿಧಾನ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕಳೆದ 5-6 ಮೇಳದಲ್ಲಿ ಮಾಡಿದ್ದೀವಿ. ಜೊತೆಗೆ ಪ್ರೊಡಕ್ಷನ್ ಉತ್ಪಾದನೆಗೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದನ್ನು ನಾವು ಯೂನಿವರ್ಸಿಟಿ ಮತ್ತು ಇಲಾಖೆ ಈ ರೀತಿ ಮೇಳ ಅಂತಾರಾಷ್ಟ್ರೀಯ ಮೇಳ ಮಾಡೋದ್ರಿಂದ ಇದನ್ನು ಸಹ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಈ ಬಾರಿ ನಾವನ್ನೆಲ್ಲ ಗಮನಿಸಿ ಒಂದು ಉತ್ಪಾದನೆ ಆದಮೇಲೆ ರೈತರ ಸಮಸ್ಯೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಉತ್ಪಾದನೆ ಆದಮೇಲೆ ಅವರ ಬದುಕನ್ನು ಕಟ್ಕೊಳ್ಳುವಂಥದ್ದು ಮತ್ತು ಅವ್ರು ನೇರವಾಗಿ ಮಧ್ಯವರ್ತಿಗಳಿಗೆ ಮಾರ್ಕೆಟಿಗೆ ಬಿಟ್ಟರೆ ಏನಾಗ್ಬೋದು ಅಥವಾ ಅವರೇ ನೇರವಾಗಿ ಒಂದಷ್ಟು ಬೇರೆ ಥರ ಬ್ರ್ಯಾಂಡ್ ಮಾಡೋವಂಥ ಮಟ್ಟಕ್ಕೆ ಹೋದಾಗ ಏನಾಗ್ಬೋದು ಅಂತ ಯೋಚನೆ ಮಾಡಿ ಇವತ್ತು ಮಾಡಿದೋ. ಬಹುಶಃ ನಿನ್ನೆ ನಾನು ಉದ್ಘಾಟನೆ ಮಾಡಿದಾಗ ಹೆಚ್ಚು ಗಮನಿಸೋಕ್ಕಾಗಲಿಲ್ಲ. ಇವತ್ತು ಇಲ್ಲಿ ನೋಡಿದಾಗ ಈ ಸ್ಟಾಲ್ಗಳು ಒಂದಷ್ಟು ಬೈ ಪ್ರಾಡಕ್ಟ್ ಮಾಡೋದು ಒಂದಷ್ಟು ಇವೆಲ್ಲ ಒಂಥರ ಜನರಿಗೆ ನ್ಯೂ ಜನ್ರೇಷನ್ಗೆ ಇಷ್ಟ ಆಗೋ ಥರ ಇದ್ದರೆ ಒಳಗಡೆ ಹೋದಾಗ ನಮಗೆ ಒಬ್ಬ ಸಾಮಾನ್ಯ ರೈತರ ಮಗ ಅಥವಾ ಎಜುಕೇಷನ್ ಇದ್ದರೂ ಇಲ್ಲದೇ ಇದ್ರೂ ಒಬ್ಬ ರೈತರ ಮಗ ಆಗಿ ಅಥವಾ ಅವನಿಗೆ ಯಾವುದೇ ಉದ್ಯೋಗ ಸಿಗದೇ ಇರ್ತಕ್ಕಂಥವ್ರು 1 ಎಕರೆ ಅಥವಾ 2 ಎಕರೆ ಜಮೀನಿದ್ದರೆ ಏನು ಅದನ್ನು ಅವನು ಅದರಲ್ಲಿ ಸಸ್ಟೈನಬಿಲಿಟಿ ಕಾಣ್ಬೋದು ಅನ್ನೋದನ್ನು ನಾನು ಬಹುಶಃ ಸ್ವತಃ ನಾನೇ ಹೋಗಿ ನೋಡಿದೆ. ಜೀರೋ ನಾಲೆಡ್ಜ್ ಇದ್ದು ಹೋದರೆ 10 ನಿಮಿಷದೊಳಗಡೆ ಅವನು ಒಂದು ಬೆಳೀತಕ್ಕಂಥ ಪದಾರ್ಥವನ್ನು ಪ್ರೊಸೆಸಿಂಗ್ ಮಾಡಿ ನಂತರ ವ್ಯಾಲ್ಯೂ ಅಡಿಷನ್ ಮಾಡಿ ಆಮೇಲೆ ಪ್ಯಾಕೇಜು ಬ್ರ್ಯಾಂಡಿಂಗ್ ಇಷ್ಟೂ ಸಹ ಒಬ್ಬ ಯುವಕರಿಗೆ ಜೀರೋ ನಾಲೆಡ್ಜ್ ಇರೋರಿಗೆ ಅವ್ರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಕಲಿಸಿ ನಂತರ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಇನ್ವೆಸ್ಟ್ಮೆಂಟು ನೇರವಾಗಿ ಪೂರ್ಣ ಪ್ರಮಾಣದಲ್ಲಿ ಬ್ಯಾಂಕ್ನಿಂದ ಅವರಿಗೆ ಯಾವ ರೀತಿ ಅವರ ಏನು ಯೂನಿಟ್ಗೆ ಕಾಸ್ಟ್ ಆಗುತ್ತೆ ಅದರಲ್ಲಿ ಏನು 60, 70, 80% ಅವರಿಗೆ ಇನ್ವೆಸ್ಟ್ಮೆಂಟನ್ನು ಸಹಾಯ ಸಿಗಬೇಕು ಅದನ್ನು ಸಹ ಕೊಟ್ಟು ಕೊನೆಗೆ ಮಾರ್ಕೆಟಿಂಗ್ನೂ ಕನೆಕ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು 100 ಜನ ಈ ನಿನ್ನೆಯಿಂದ 1000 ಜನ ವಿಸಿಟ್ ಮಾಡಿ ಅದರ ಉಪಯೋಗವನ್ನು ಪಡ್ಕೊತಾ ಇದ್ದಾರೆ. ಈ ಎಲ್ಲ ಮೇಳದಲ್ಲಿ ನನಗೆ ಅತ್ಯಂತ ಇಷ್ಟವಾದಂಥದ್ದು ಅದೊಂದು ಕಾನ್ಸೆಪ್ಟು. ಅದು ಬಿಟ್ಟು ಪೆವಿಲಿಯನ್ ಅಂತ ಹೇಳಿ ನಮ್ಮ ದೇಶಿ ತಳಿಗಳ ಬಗ್ಗೆ ಮತ್ತು ಅಲ್ಲಿಯ ಆ ದೇಶಿ ತಳಿಗಳ ಬಗ್ಗೆ ಮಹತ್ವ ಮತ್ತು ಯಾವ ರೀತಿ ಬೆಳೆನ ಸಂರಕ್ಷಣೆ ಮಾಡಿ ಈ ಬೀಜಗಳನ್ನ ಅಥವಾ ಅಲ್ಲಿ ಈ ಜೇನಿರ್ಬೋದು ಅಥವಾ ಬೇರೆ ಬೇರೆ ಹಳೆ ನಮ್ಮ ಕಾಲದ ಕೆಲವು ತಳಿಗಳನ್ನ ಯಾವ ರೀತಿ ನಾವು ರೈತರಿಗೆ ಸಂರಕ್ಷಣೆ ಮಾಡಿಕೊಡ್ಬೋದು ಅನ್ನೋದ್ರ ಬಗ್ಗೆನೂ ಸಾಕಷ್ಟು ನಮ್ಮ ಇಲಾಖೆ ಅಲ್ಲಿ ಎಕ್ಸಿಬಿಷನ್ ಮಾಡಿದ್ದಾರೆ. ಇದೆಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ರೈತರಿಗೆ ಪ್ರತಿ ಕುಟುಂಬದಲ್ಲೂ ಸಹ ಇದನ್ನು ಅವಶ್ಯಕತೆ ಇರ್ತಕ್ಕಂಥದ್ದು. ಮತ್ತು ನಮಗೆ ಈಗ ಕೆಪೆಕ್ಸ್ ಸಂಸ್ಥೆಯಲ್ಲಿ ಹಲವಾರು ಸ್ಕೀಮ್ಗಳಿದ್ದಾವೆ. 3 ಕೋಟಿವರೆಗೂ ಸಬ್ಸಿಡಿ, ಅಂದರೆ ನೀವು 10 ಕೋಟಿ ಲೋನ್ ತೊಗೊಂಡ್ರೆ 3 ಕೋಟಿ ಸಬ್ಸಿಡಿ ಸಿಗುತ್ತೆ, 1 ಕೋಟಿ ತಗೊಂಡ್ರೆ 35 ಲಕ್ಷ ಸಬ್ಸಿಡಿ ಸಿಗುತ್ತೆ. ಈ ರೀತಿ ಯೋಜನೆಗಳೆಲ್ಲ ಇದೆ. ಇದೆಲ್ಲ ಮಾಹಿತಿ ಇವತ್ತು ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಸಿಗುತ್ತೆ. ಇದರ ಉಪಯೋಗವನ್ನು ಈ 3 ದಿವಸ ನಿನ್ನೆ ಇವತ್ತು ನಾಳೆ ಇದನ್ನು ಪಡ್ಕೊಂಡು ಮುಂದಿನ ದಿವಸದಲ್ಲಿ ಸಕ್ಸಸ್ಫುಲ್ಲಾಗಿ ರೈತರು ಒಂದು ಆರ್ಥಿಕ ಸಬಲೀಕರಣವನ್ನು ಕಾಣ್ಬೋದು ಅಂತ ನಾನು ಅನ್ಕೊಂಡೆ.